ಓಕೆ ಫೈನ್. ಇಂದಿನ ಕ್ಲಾಸ್ನಲ್ಲಿ ನಾವು ಟೇಪರ್ ಬಗ್ಗೆ ತಿಳಿದುಕೊಳ್ಳೋಣ. ಟೇಪರ್ ದ ಡೆಫಿನೇಷನ್ ಆಫ್ ಟೇಪರ್ is the taper is a uniform increase or decrease in diameter along the length of the cylindrical body. ಅಂದರೆ ಒಂದು ಸಿಲಿಂಡ್ರಿಕಲ್ ಬಾಡಿಯಲ್ಲಿ ಯೂನಿಫಾರ್ಮ್ ಆಗಿ ಆ ಟೇಪರ್ ಅಂದರೆ ಆ ಡಯಾಮೀಟ್ರ್ನಲ್ಲಿ ಹೆಚ್ಚಾಕೋತ ಹೋಗೋದು, ಇನ್ಕ್ರೀಸ್ ಆಕೋತ ಹೋಗೋದು, ಇಲ್ಲ ಡಿಕ್ರೀಸ್ ಆಕೋತ ಬರೋದು, ಅಂದರೆ ಅಲಾಂಗ್ ದ ಲೆಂತ್. ಆ ಜಾಬಿನ ಆ ಸಿಲಿಂಡರ್ನ ಲೆಂತ್ ವೈಸ್ ಅಂದರೆ ಲೆಂತ್ ತುಂಬ ಉದ್ದಗಲಕ್ಕೂ ಆ ಡಯಾಮೀಟ್ರ್ನಲ್ಲಿ ಆಗುವ ಹಿರಿದು ಮತ್ತು ಕಡಿಮೆ ಅಂದರೆ ಇನ್ಕ್ರೀಸ್ ಆಗೋದು ಇಲ್ಲ ಡಿಕ್ರೀಸ್ ಆಗೋದನ್ನು ನಾವು ಟೇಪರ್ ಎಂದು ಕರೆಯುತ್ತೇವೆ. ಯೂಸ್ ಆಫ್ ಟೇಪರ್, ಮುಖ್ಯವಾಗಿ ನಾವು ಆ ಟೇಪರ್ನ ಉಪಯೋಗಗಳನ್ನು ನೋಡೋಣ. ಆ ಟೇಪರ್ನ ಎಲ್ಲೆಲ್ಲಿ ನಾವು ಬಳಸ್ತೀವಿ ಅಂತ ಕೇಳಿದ್ರೆ, ಒನ್ ಟೇಪರ್ಸ್ ಆರ್ ಯೂಸ್ಡ್ ಫಾರ್ some following areas. First one, used for easy assembly and disassembly of the parts. ಪಾರ್ಟ್ಗಳನ್ನು ಅಸೆಂಬಲ್ ಮಾಡೋಕ್ಕೆ ಮತ್ತು ಡಿಸೆಂಬಲ್ ಮಾಡೋಕ್ಕೆ ಅದನ್ನು ಬಳಸ್ತೀವಿ. ಇನ್ನು ಡ್ರಿಲ್ ಬಿಟ್ಟನ್ನು ನಾವು ಆ ಸ್ಲೀವ್ ಮತ್ತು ಸಾಕೆಟ್ನಲ್ಲಿ ಹಾಕೋದನ್ನು ನೋಡಿದ್ದೀವಿ. ಇದನ್ನು ಅಸೆಂಬಲ್ ಮತ್ತು ಡಿಸೆಂಬಲ್ ಮಾಡುವ ಉಪಯೋಗ ಮಾಡೋದು. ಆಮೇಲೆ ಗಿವ್ ಸೆಲ್ಫ್ ಅಲೈನ್ಮೆಂಟ್ ಇನ್ ದ ಅಸೆಂಬ್ಲಿ ಪಾರ್ಟ್. ಅಸೆಂಬ್ಲಿ ಪಾರ್ಟಿನಲ್ಲಿ ಏನಾಗುತ್ತೆ, ಸೆಲ್ಫ್ ಅಲೈನ್ಮೆಂಟ್ ಮಾಡಲು ಇದು ಬಳಕೆ ಆಗುತ್ತೆ. ಅಂದರೆ ತನ್ನಷ್ಟಿಗೆ ತಾನೇ ಹೋಲ್ಡ್ ಮಾಡಲು ಉಪಯೋಗ ಆಗುತ್ತೆ. ಒಂದು ಅಸಿಸ್ಟ್ ದ ಟ್ರಾನ್ಸ್ಮಿಟ್ ಡ್ರೈವ್ ಇನ್ ಅಸೆಂಬಲ್ಡ್ ಪಾರ್ಟ್. ಮೂರನೇದು ಬಂದುಬಿಟ್ಟು ಈ ಅಸೆಂಬಲಿ ಪಾರ್ಟ್ಗಳಲ್ಲಿ ಆ ಡ್ರೈವನ್ನು ಟ್ರಾನ್ಸ್ಮಿಟ್ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಟ್ರಾನ್ಸ್ಮಿಟ್ ಮಾಡಲು ಈ ಟೇಪರನ್ನು ನಾವು ಬಳಸ್ತೇವೆ. ನೆಕ್ಸ್ಟ್, ಆ ಟೇಪರ್ನಲ್ಲಿ ಮುಖ್ಯವಾದ ಕೆಲವೊಂದು ಎಲಿಮೆಂಟ್ಗಳು ಬರ್ತಾಯಿವೆ. ಅಂದರೆ ಅದರ ಭಾಗಗಳು, ಟೇಪರ್ ಇರುವಂಥ ಮುಖ್ಯವಾದ ಭಾಗಗಳು ಯಾವ ಅಂತ ಕೇಳಿದ್ರೆ, ಒಂದು ಬಿಗ್ ಡಯಾಮೀಟರ್, ಅದನ್ನು ಕ್ಯಾಪಿಟಲ್ ಡಿಯಿಂದ ನಾವು ಗುರುತಿಸ್ತೇವೆ. ಸೆಕೆಂಡ್ ಒಂದು ಸ್ಮಾಲ್ ಡಯಾಮೀಟರ್, ಅದನ್ನು ನಾವು ಒಂದು ಡಿಯಿಂದ ಅದನ್ನು ಗುರುತಿಸ್ತೇವೆ. ಅದು ಡಯಾಮೀಟರ್ನ ನಾವು ಲೆಂತ್ನಲ್ಲಿ ಹೇಳ್ತೇವೆ. ಲೆಂತ್ ಆಫ್ ದ ಟೇಪರ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ mm. ಆ ಲೆಂತ್ ಆಫ್ ದ ಟೇಪರ್ ಅದನ್ನು ನಾವು ಸ್ಮಾಲ್ ಎಲ್ನಿಂದ ಗುರುತಿಸ್ತೇವೆ. ಅದನ್ನು ಸಹ MM ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ಕ್ಲೂಡೆಡ್ ಟೇಪರ್ ಆ್ಯಂಗಲ್ ಇನ್ ಡಿಗ್ರೀಸ್. ಇನ್ನು ಟೇಪಲ್ ಆ್ಯಂಗಲ್ ಬರ್ತೇಯಲ್ಲ, ಅದನ್ನು ನಾವು ಡಿಗ್ರೀಸ್ನಲ್ಲಿ ಹೇಳ್ತೇವೆ. ಅದನ್ನು ಥೀಟಾದಿಂದ ಅದನ್ನು ನಾವು ಗುರುತಿಸ್ತೇವೆ. ಇನ್ನು ಟೋಟಲ್ ಲೆಂತ್ ಆಫ್ ದಿ ಜಾಬಿನಲ್ಲಿ ಒಂದು ಅರ್ಧ ಟೇಪರ್ ಇರುತ್ತೆ, ಇನ್ನೂ ಅರ್ಧ ಹಾಗೆ ಬ್ಲ್ಯಾಂಕ್ ಉಳಿದಿರುತ್ತೆ. ಆ ಟೇಪರ್ ಮತ್ತು ಬ್ಲ್ಯಾಂಕ್ ಎಲ್ಲ ಸೇರಿ ಬರುವಂಥ ಟೋಟಲ್ ಆ ಜಾಬಿನಲ್ಲಿ ಅಂತ ಟೋಟಲ್ ಲೆಂತ್ ಆಫ್ ದ ಜಾಬ್ ಅಂತ ಹೇಳ್ತೇವೆ. ಅದನ್ನು ನಾವು ಕ್ಯಾಪಿಟಲ್ ಎಲ್ನಿಂದ ಗುರುತಿಸ್ತೇವೆ. ಇನ್ನು ಹೌ ಟು ಎಕ್ಸ್ಪ್ರೆಸ್ ದ ಟೇಪರನ್ನು ನಾವು ಯಾವ ಥರ ಎಕ್ಸ್ಪ್ರೆಸ್ ಹೇಳ್ತೀವಿ ಅಂತ ಕೇಳಿದ್ರೆ, ಈ ಉದಾಹರಣೆಗಾಗಿ ಆ ಲೆಂತನ್ನು ನಾವು MM ಹೇಳ್ತೇವೆ, ಮೀಟರ್ದಲ್ಲಿ ಹೇಳ್ತೇವೆ. ಹೌದಾ? ಈ ಕೋನಗಳನ್ನು ನಾವು ಡಿಗ್ರಿಯಲ್ಲಿ ಹೇಳ್ತೇವೆ. ಅದನ್ನು ಈಗ ಟೇಪರನ್ನು ಯಾವ ಥರ ನಾವು ಹೇಳ್ತೀವಿ ಅನ್ನೋದನ್ನು ನೋಡೋಣ, ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಹೇಳುವಂಥದ್ದು, ನಾವು ಬೇರೆ ದ ಎಕ್ಸ್ಪ್ರೆಷನ್ ಆಫ್ ನಂಬರ್ ಆಫ್ ಮೆಥಡ್ಸ್ ಬೈ ಹುಚ್ ಆರ್ ಟೇಪರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಫಸ್ಟ್ ಒನ್ ಬಂದುಬಿಟ್ಟು ಬೈ ದ ಬಿಗ್ ಡಯಾಮೀಟರ್, ಸ್ಮಾಲ್ ಡಯಾಮೀಟರ್ ಆ್ಯಂಡ್ ಲೆಂತ್ ಆಫ್ ದ ಟೇಪರ್. ಆ ಲೆಂತ್ದು ನಾವು ನೋಡಿರಿ, ಲೆಂತ್ದು ಬಿಗ್ ಡಯಾಮೀಟರ್ನ ಹೇಳಿದಾಗ ಮೊದಲು ಬಿಗ್ ಡಯಾಮೀಟ್ರ್ ಹೇಳಿ ಮತ್ತು ಸ್ಮಾಲ್ ಡಯಾಮೀಟ್ರ್ ಮತ್ತು ಅದರ ಲೆಂತನ್ನು ಹೇಳಿ ಅದನ್ನು ಹೇಳ್ಬೋದು. ಇನ್ನು ಎರಡನೇದಾಗಿ ಬಂದುಬಿಟ್ಟು ಬೈ ದ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ದ ಟೇಪರ್ ಇನ್ ಡಿಗ್ರೀಸ್. ಆ ಟೇಪರನ್ನು ಡಿಗ್ರಿಯಲ್ಲಿ ಸಹ ಅದನ್ನು ನಾವು ಎಕ್ಸ್ಪ್ರೆಸ್
ಮಾಡ್ಬೋದು, ಹೇಳ್ಬೋದು. ಡಿಗ್ರಿಯಲ್ಲಿ ಸಹ ಈ 20 ಡಿಗ್ರಿ ಅದು ಇನ್ಕ್ಲೂಡೆಡ್ ಆ್ಯಂಗಲ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬೈ ಟೇಪರ್ ಪರ್ ಫೂಟ್. ಇನ್ನು ಬ್ರಿಟಿಷ್ ಸಿಸ್ಟಮ್ದಲ್ಲಿ ಆ ಟೇಪರ್ಗಳನ್ನು ನಾವು ಇಂಚಿನಲ್ಲಿ ಆಮೇಲೆ ಫೂಟ್ನಲ್ಲಿ ಹೇಳ್ತೇವೆ. ಹೇಗೆಂದರೆ 5/8 TPF ಅಂದರೆ ಟೇಪರ್ ಪರ್ ಫೂಟ್. ಇಟ್ ಮೀನ್ಸ್ in a length of 12 inch taper. That means 1 feet difference in diameter is 5/8 or mm per meter. ಈ ಥರ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ನಂತರ ಬೈ ಟೇಪರ್ ರೇಷಿಯೋ. ಟೇಪರ್ ರೇಷಿಯೋವನ್ನು ಮಾಡ್ತೀವಿ. ಹೇಗೆ ಅಂದರೆ ಟೇಪರ್ ರೇಷಿಯೋ 1:20 ಮೀನ್ಸ್ 1:20. ಉದಾಹರಣೆಗಾಗಿ ಹೇಳ್ಬೋದು. ಹಾಗಂದರೆ ಫಾರ್ ಟೇಪರ್ ಲೆಂತ್ ಆಫ್ 20 ಯೂನಿಟ್ ದ ಡಿಫ್ರೆನ್ಸ್ ಇನ್ ದ ಡಯಾಮೀಟರ್ ಈಸ್ 1 ಯೂನಿಟ್. ನಾವು ಲೆಂತನ್ನು 20 ಯೂನಿಟ್ ಅಂದರೆ 20 mm ಇರ್ಬೋದು, 20 ಫೀಟ್ ಇರ್ಬೋದು. ಆ ಲೆಂತ್ ಪ್ರತಿಯೊಂದು 20 ಮೀಟರ್ಗೆ ಅಥವಾ ಪ್ರತಿ 20 mmಗೆ ಪ್ರತಿ 20 ಇಂಚ್ಗೆ ಅಂದರೆ ಯೂನಿಟ್ ಆಫ್ 20ಗೆ ಏನಾಗುತ್ತೆ ಅಂದರೆ ಆ ಬಿಗ್ ಡಯಾಮೀಟರ್ ಮತ್ತು ಸ್ಮಾಲ್ ಡಯಾಮೀಟರ್ನಲ್ಲಿ ಇರುವಂಥ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ಬಿಗ್ ಡಯಾಮೀಟರ್ಗೆ ಮತ್ತು ಸ್ಮಾಲ್ ಡಯಾಮೀಟರ್ಗೆ 1 ಯೂನಿಟ್. ಉದಾಹರಣೆಗಾಗಿ 1 ಮೀಟರ್ ಲೆಂತ್ ಇದೆ ಆ ಜಾಬಿಂದು. ಈ ಡಯಾಮೀಟರ್ ಸ್ಮಾಲ್ ಡಯಾಮೀಟ್ರ್ ಒಂದು 1 ಮೀಟರ್ ಇದೆ, ಬಟ್ ಅದರ ಬಿಗ್ ಡಯಾಮೀಟ್ರ್ ಅವಾಗ 20 ಮೀಟರ್ ಆಗುತ್ತೆ. ಈ ಥರ 20 ಮೀಟರ್ ಲೆಂತ್ ತಗೊಂಡಾಗ ಆ ಡಯಾಮೀಟ್ರಲ್ಲಿರುವಂಥ ವ್ಯತ್ಯಾಸ 1 ಮೀಟರ್ ಆಗುತ್ತೆ. ಇನ್ನು ನಾವು ಆ ಎಕ್ಸ್ಪ್ರೆಷನ್ ಅಥವಾ ಎಲಿಮೆಂಟನ್ನು ನಾವು ಟೇಪರನ್ನು ನೋಡಿದ್ವಿ. ಬಿಗ್ ಡಯಾಮೀಟರ್, ಸ್ಮಾಲ್ ಡಯಾಮೀಟರ್ ಮತ್ತು ಲೆಂತ್, ಆ್ಯಂಗಲ್ ಟೀಟಾ, ಇವು ಒಂದಕ್ಕೊಂದು ಇರುವಂಥ ಸಂಬಂಧವನ್ನು ನೋಡೋಣ. ಅಂದರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಎಲಿಮೆಂಟ್ ಆಫ್ ಟೇಪರ್, ದ್ಯಾಟ್ ಈಸ್ ದ ಟ್ಯಾನ್ ಟೀಟಾ ಅಂದರೆ ಟೇಪರ್ ಆ್ಯಂಗಲ್ ಅಂತ ಹೇಳ್ತೀವಿ. ಟೇಪರ್ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ದಿ ಟೇಪರ್ ಟ್ಯಾನ್ ಟೀಟಾ ಈಕ್ವಲ್ ಟು ಬಿಗ್ ಡಯಾಮೀಟರ್ ಮೈನಸ್ ಸ್ಮಾಲ್ ಡಯಾಮೀಟರ್ ಡಿವೈಡ್ ಬೈ 2 ಇಂಟು n. ಸ್ಮಾಲ್ ಇದೆ ಟೇಪರ್ ಲೆಂತ್. ಇಲ್ಲಿ 2 ಟೀಟಾ ಅಂದರೆ ಇನ್ಕ್ಲೂಡೆಡ್ ಆ್ಯಂಗಲ್. ಇನ್ನು ಬರೀ ಟೀಟಾ ಅಂದರೆ 2 ಟೀಟಾ ಬೈ 2. ಇನ್ನು ಟ್ಯಾನ್ ಟೀಟಾ ಈಕ್ವಲ್ ಟು TPF ಅಂದರೆ ಟೇಪರ್ ಪರ್ ಫೂಟ್ ಡಿವೈಡ್ ಬೈ 24 ಆರ್ TPM ಟೇಪರ್ ಮಿನಿಟ್ ಬೈ 2000. ಈ ಒಂದು ಫಾರ್ಮುಲಾದಿಂದ ಆ ಟೇಪರನ್ನು ನಾವು ಕಂಡುಹಿಡಿತೇವೆ ಮತ್ತು ಅದು ಒಂದಕ್ಕೊಂದಿರುವಂಥ ಸಂಬಂಧವನ್ನು ಹೇಳ್ತೇವೆ. ಇನ್ನು ಆ ಟೇಪರ್ನಲ್ಲಿ ಮುಖ್ಯವಾಗಿ ನಾವು ಕ್ಲಾಸಿಫಿಕೇಷನ್ ನೋಡಿದಾಗ ಅಂದರೆ ವರ್ಗೀಕರಣ ಯಾವ ಥರ ಮಾಡ್ತಾರೆ ಅಂತ ಕೇಳಿದ್ರೆ ದ 2 ಕ್ಲಾಸಿಫಿಕೇಷನ್ ಆಫ್ ಟೇಪರ್ಸ್ ಆರ್. ಮುಖ್ಯವಾಗಿ ಇಲ್ಲಿ ಒಂದು ಕ್ಲಾಸಿಫಿಕೇಷನ್ ವರ್ಗಿನ ಒಂದು ಟೇಪರ್ಗಳು ದೊರೆತಿವೆ ನಮಗೆ. ಮುಖ್ಯವಾಗಿ ಒಂದನೇದ್ದು ಬಂದುಬಿಟ್ಟು ಸೆಲ್ಫ್ ಹೋಲ್ಡಿಂಗ್ ಟೇಪರ್, ನೆಕ್ಸ್ಟ್ ಕ್ವಿಕ್ ರಿಲೀಸಿಂಗ್ ಟೇಪರ್. ಈ ಟೇಪರ್ನಲ್ಲಿ ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಿರ್ತಾರೆ. ಒಂದನೇದ್ದು ಸೆಲ್ಫ್ ಹೋಲ್ಡಿಂಗ್ ಅಂದರೆ ತನ್ನಷ್ಟಕ್ಕೆ ತಾನೇ ಹೋಲ್ಡ್ ಆಗುವಂಥ ಒಂದು ಟೇಪರ್ಗಳು. ಇನ್ನೊಂದು ಕ್ವಿಕ್ ರಿಲೀಸಿಂಗ್ ಟೇಪರ್ ಅಂದರೆ ತನ್ನಷ್ಟಕ್ಕೆ ತಾನೇ ಬಿಚ್ಚಿಕೊಳ್ಳುವಂಥ ಟೇಪರ್ಗಳು. ಒಂದನೇದ್ದು ನೋಡೋಣ ನಾವು ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್. Self holding tapers have a smaller taper angle that is limited to the maximum of 3 degree. It does not have any locking device for holding the components assembled. Self holding taper ಏನು ಸ್ಮಾಲ್ ಟೇಪರ್ ಆ್ಯಂಗಲ್ಗಳನ್ನು ಹೊಂದಿದ್ದು ಇವು ಮ್ಯಾಕ್ಸಿಮಮ್ ಅಂದರೆ 3 ಡಿಗ್ರಿ ಇರುತ್ತೆ. ಅತಿ ಹೆಚ್ಚು ಅಂದರೆ 3 ಡಿಗ್ರಿ ಅಂತ ಹೇಳ್ಬೋದು. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಲಾಕಿಂಗ್ ಡಿವೈಸ್. ಈ ಒಂದು ಟೇಪರ್ಗಳಿಗೆ ನಾವು ಲಾಕ್ ಮಾಡಿದಾಗ ಯಾವುದೇ ಇನ್ನಿತರ ಎಕ್ಸ್ಟ್ರಾ ಲಾಕಿಂಗ್ ಡಿವೈಸ್ಗಳು ಬೇಕಾಗೋದಿಲ್ಲ. ಏಕೆಂದರೆ ಈ ಟೇಪರ್ಗಳು ತಮ್ಮಷ್ಟಿಗೆ ತಾವೇ ಹೋಲ್ಡ್ ಮಾಡುವಂಥ ಸಾಮರ್ಥ್ಯ ಇರುತ್ತವೆ. ಈ ಟೇಪರ್ಗಳಿಗೆ ತನ್ನಷ್ಟಿಗೆ ತಾನೇ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರುವುದರಿಂದ ಇದಕ್ಕೆ ಸೆಲ್ಫ್ ಹೋಲ್ಡಿಂಗ್ ಟೇಪರ್ ಎಂದು ಕರೆಯುತ್ತೇವೆ. ಏನೆಂದು ಕರೆಯುತ್ತೇವೆ?
ಆ್ಯಸ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್ ಎಂದು ಕರೆಯುತ್ತೇವೆ. ಇನ್ನು ಎರಡನೇ ಕ್ಲಾಸ್ ಆಫ್ ನಾವು ಟೇಪರ್ ನೋಡಬೇಕಂದ್ರೆ ಕ್ವಿಕ್ ರಿಲೀಸಿಂಗ್ ಟೇಪರ್. ಈ ಕ್ವಿಕ್ ರಿಲೀಸಿಂಗ್ ಟೇಪರ್ಸ್ ಹ್ಯಾವ್ ಗ್ರೇಟರ್ ಟೇಪರ್ ಆ್ಯಂಗಲ್ಸ್. ನಾವು ಆ್ಯಸ್ ಕಂಪೇರ್ಡ್ ಟು ಸೆಲ್ಫ್ ಹೋಲ್ಡಿಂಗ್ ಟೇಪರ್ಗೆ ನಾವು ಕ್ವಿಕ್ ರಿಲೀಸಿಂಗ್ ಟೇಪರ್ನ ಕಂಪೇರ್ ಮಾಡಿದಾಗ ಈ ಕ್ವಿಕ್ ರಿಲೀಸಿಂಗ್ ಟೇಪರ್ದು ಆ್ಯಂಗಲ್ಗಳೇನಿರ್ತವೆ ಜಾಸ್ತಿ ಆಗಿರುತ್ತೆ. ಆ್ಯಂಗಲ್ಗಳು ಜಾಸ್ತಿ ಇರೋದರಿಂದ ಇವುಗಳನ್ನು ನಾವು ಕ್ವಿಕ್ ಹೋಲ್ಡಿಂಗ್ ವಿಚ್ ರಿಕ್ವೈರ್ ಲಾಕಿಂಗ್ ಡಿವೈಸ್ ಫಾರ್ ಹೋಲ್ಡಿಂಗ್. ಇಲ್ಲಿ ತಾನಷ್ಟಿಗೆ ತಾನೇ ಬಿಚ್ಕೊಂಡು ಬಿಡುತ್ತೆ. ಆ್ಯಂಗಲ್ ಜಾಸ್ತಿ ಇರೋದರಿಂದ ಅದು ಹೋಲ್ಡಾಗಿ ಕೊಡೋದಿಲ್ಲ. ನಾವು ಅದನ್ನು ಹೋಲ್ಡ್ ಮಾಡಬೇಕು ಅಂತಂದರೆ ಅದಕ್ಕೆ ಹೆಚ್ಚಿನ ಒಂದು ಲಾಕಿಂಗ್ ಡಿವೈಸ್ಗಳನ್ನು ಬಳಸಬೇಕಾಗತ್ತೆ. ಉದಾಹರಣೆಗಾಗಿ ಆರ್ಬರ್ ಆಫ್ ಮಿಲ್ಲಿಂಗ್ ಮಷಿನ್. ಆ ಮಿಲ್ಲಿಂಗ್ ಮಷಿನ್ನಲ್ಲಿ ನಾವು ಆರ್ಬರ್ಗಳನ್ನು ಬಳಸ್ತೇವೆ. ಆ ಆರ್ಬರನ್ನು ಕೂಡಿಸ್ಬೇಕಾದ್ರೆ ನಾವು ಮತ್ತೆ ಅದಕ್ಕೆ ಒಂದು ಒಂದು ನಟ್ಟನ್ನು ನಾವು ಲಾಕ್ ಮಾಡಬೇಕಾಗತ್ತೆ. ಅರ್ಥಾಯ್ತಲ್ಲ? ಈ ಥರ ಟೇಪರ್ಗಳು ನಾವು ನೋಡಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಬರ್ತಾ ಇದೆ ಯಾವ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಟೇಪರ್ಗಳು ಏನು ಮತ್ತು ಅವುಗಳನ್ನು ಎಲ್ಲಿ ಬಳಸ್ತಾರೆ, ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಾವು ಈ ಕ್ಲಾಸಿನಲ್ಲಿ ಆ ಟೇಪರ್ ಅಂದರೆ ಏನು, ಟೇಪರ್ ಅಂದರೆ ನಿಮಗೆ ಗೊತ್ತೇ, ಯೂನಿಫಾರ್ಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಡಯಾಮೀಟರ್ ಅಲಾಂಗ್ ದ ಲೆಂತ್ ಆಫ್ ದ ಸಿಲಿಂಡರ್. ನೆಕ್ಸ್ಟ್ ಯೂಸಸ್ ಆಫ್ ಟೇಪರ್ ಎಲ್ಲೆಲ್ಲಿ ನಾವು ಬಳಸ್ತೇವೆ ಅಂತ ಕೇಳಿದ್ರೆ ಅಸೆಂಬ್ಲಿಯಲ್ಲಿ ಬಳಸ್ತೇವೆ, ಸ್ವಲ್ಪ ಅಲೈನ್ಮೆಂಟ್ನಲ್ಲಿ ಬಳಸ್ತೇವೆ. ಅಂತಂದರೆ ಡ್ರೈವನ್ನು ಟ್ರಾನ್ಸ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಟೇಪರನ್ನು ಬಳಸ್ತೇವೆ. ಮುಖ್ಯವಾಗಿ ಮತ್ತು ಅದರ ಎಲಿಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಬಿಗ್ ಡಯಾಮೀಟರ್, ಸ್ಮಾಲ್ ಡಯಾಮೀಟರ್, ಲೆಂತ್ ಆಫ್ ಟೇಪರ್ ಮತ್ತು ಇನ್ಕ್ಲೂಡೆಡ್ ಆ್ಯಂಗಲು ಜೊತೆಗೆ ಟೋಟಲ್ ಲೆಂತ್, ಈ ಭಾಗಗಳು ಇರುತ್ತೆ. ನೆಕ್ಸ್ಟ್ ನಾವು ಎಕ್ಸ್ಪ್ರೆಷನ್ ಅಂದರೆ ಟೇಪರ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಈಗ ನಾವು ಆಮೇಲೆ ಎಕ್ಸ್ಪ್ರೆಷನ್ನ ಯಾವ ಥರ ಮಾಡೋದು, ಕ್ಲಾಸಿಫಿಕೇಷನ್ ಆಫ್ ಟೇಪರ್ನ ನೋಡಿದ್ವಿ, ಕ್ವಿಕ್ ರಿಲೀಸಿಂಗ್ ಅದೆಲ್ಲ. ಈಗ ಮುಂದಿನ ಕ್ಲಾಸ್ನಲ್ಲಿ ಆ ಸ್ಟ್ಯಾಂಡರ್ಡ್ ಟೇಪರ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಗುಡ್ ಬಾಯ್.